ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಬಹಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಹಾಸಂಗಿ ಅವರು ರಾಯಬಾಗ್ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರೋದ್ರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ರು. ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತ ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ವಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಮನ್ನವರು, ಹಿಂದಿನ ಸಂಸದರು ಮತ್ತು ರಾಯಬಾಗ್ ಹುಲಿ ಎಂದೇ ಮನೆತನಕ್ಕೆ ಹೆಸರಿಗೆ ಬಂದಿರತಕ್ಕಂಥ ಅಮರ್ ಪಾಟೀಲ್ ಅವರು ಮತ್ತು ಇನ್ನುಳಿದಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ನಾವೆಲ್ಲರೂ ಸೇರಿಕೊಂಡು ಇರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಬಸಣ್ಣ ಹಾಸಂಗಿ ಅವರಿಗೆ ಮತ ಹಾಕಬೇಕು, ಅವರನ್ನು ಆಯ್ಕೆ ಮಾಡಿ ಬೆಳಗಾವಿ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಬೇಕು. ರಾಯಬಾಗ್ ತಾಲೂಕಿನ ಪ್ರತಿನಿಧಿಗಳು ಜನ ಉತ್ಸುಕರಿದ್ದಾರೆ, ಆಸಕ್ತಿ ಇದೆ. ಒಬ್ಬ ಸಭ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜಾರಿಗೆ ಅದಕ್ಕೆ ನಾವು ಈ ತಾಲೂಕಿನ ನೇಮ ಮುಖಾಂತರ ವಿನಂತಿ ಮಾಡ್ಕೊತೀವಿ. ಹಾಸಂಗಿ ಬಸಣ್ಣ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ 205 PKPSನ ಏನು ಮತವನ್ನು ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂಥ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ. ಸರ್, ಬಹುತೇಕ ನನಗನಿಸಿದ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜು ಕಾಗೆ ಕ್ಷೇತ್ರದಲ್ಲಿ ಕೇವಲ 24 ಮತಗಳು. ಸುಮಾರು 30 ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದೀನಿ. ಅಲ್ಲಿ 24 ಮತಗಳಿರೋದ್ರಿಂದ 20 ಮತದಾರರು ನಮ್ಮ ಕಡೆ ಏಕಕಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರಿಗೆ ಯಾಕೆ ಸೋಲ್ಬೇಕು, ಅನಿವಾರ್ಯವಾಗಿ ಸೋಲು ಮತ್ತಾಕೆ ಮಾನಹಾನಿ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರೋ ಒಬ್ಬರು ತಪ್ಪೋಳಿ ಅಂತ ಹೇಳಬೇಕಾಗಿರ್ತಕ್ಕಂಥವ್ರು ನೆಪ ಬೇಕಾಗಿತ್ತು. ಆ ನೆಪಕ್ಕೊಬ್ಬರು ಸಿಕ್ಕಿರೋದ್ರಿಂದ ಅವ್ರಿಗೆ ವಾಪಸ್ ತಗೊಂಡು ನಾನು ಯಾರಿಗೆ 500 ಮಾಡಿರಿ ಅಂತ ಹೇಳಿ ಮನವಿ ಮಾಡ್ಕೊಳ್ಳೋದಿಲ್ಲ, ಕೇಳ್ಕೊಂಡೂ ಇಲ್ಲ. ನನಗೆ ಯಾರಿಗಾರಾದ್ರೂ ನಾನು 500 ಮಾಡಿರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರು, ನಾ ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ. ಕಾರಣ ಏನಂದರೆ 35 ವರ್ಷದಿಂದ ಚುನಾವಣೆ ಆಗಿಲ್ಲ, ಒಂದು ಸಲ ರಿನ್ಯೂವಲ್ ಆಗಲಿ. ಯಾಕಂತಂದರೆ ಬರೀ ಲೈಸೆನ್ಸ್ ಹಂಗೆ ಇಟ್ಕೊಂಡು ಕೂತ್ರೆ ಆಗಲ್ಲ. ಭಾಳ ದಿವಸ ನಂತರ ಒಂದು ರಿನ್ಯೂವಲ್ ಆಗ್ತದ್ರೆ ಮುಂದೆ ಭಾಳ ದಿವಸದ ತನಕ ನಡೀತದೆ. ಅದಕ್ಕೆ ಚುನಾವಣೆ ಆಗಲಿ, ಯಾರಿಗೆ ಮತ ಜನ ಎಷ್ಟು ಕೊಡ್ತಾರೋ, ಯಾರ ಮ್ಯಾಗ ಎಷ್ಟು ಜನ ಆಸಕ್ತಿ ಅದರ, ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಲಿ ಅಂತೇಳಿ ನಾನು ಬಿಟ್ಟಿದ್ದೀನಿ. ಸರ್, 9 ಜನ ಆಯ್ಕೆ ಆಗಿದ್ದವ್ರು ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವ್ರೇ ಇತ್ತು. ಸರ್, ಈಗಾಗಲೇ ಜಾರಕಿಹೊಳಿ ಸಹೋದರರು ಒಗ್ಗಟ್ಟಾಗಿ ಹೋದರು, ಆದರೆ ಲಿಂಗಾಯತರಲ್ಲಿ ಯಾಕೆ ಒಗ್ಗಟ್ಟು ಮೂಡಲಿಲ್ಲ? ಇದು ಜಾತ್ಯತೀತ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ, ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ, ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ. ಸರ್, ಅವ್ರು ಹೇಳ್ತಾರೋ ಲಿಂಗಾಯತರನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಲಕ್ಷ್ಮಣ ಸವದಿಯವರು ಕತ್ತಿಯವರು ಏನು ಹೇಳ್ತಾರಂದ್ರೆ ನಾನು ಆಗಂಗಿಲ್ಲ ಅಂತ ಹೇಳ್ತಾರೆ. ಅದರ ಹಿಂದಿನ ಮರ್ಮ ಏನು ಅನ್ನೋದು ಗೊತ್ತಾಗ್ತದೆ. ಚುನಾವಣೆ ಆದಮೇಲೆ ಯಾವಾಗ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ತಾರೀಕು ಬರುತ್ತಲ್ಲ, ಒಂದು 3 ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ. ಸರ್, ನಿಮ್ಮ ನಿಮ್ಮ ಕ್ಯಾಂಡಿಡೇಟ್ ಈಗ ನಿಪ್ಪಾಣಿ ಒಳಗೆ ಉತ್ತಮ್ ಪಾಟೀಲ್ ಅವರು ಇದ್ದಾರೆ, ಆದರೆ ಜೊಲ್ಲೆ ಅವರು ನಿನ್ನೆ ರೆಸಾರ್ಟ್ ರಾಜಕೀಯನ ಮಾಡ್ತಾ ಇದ್ದಾರೆ. ಸರ್, ಈ ಚುನಾವಣೆ ಭಾಳ ಹೊಸ ತಂತ್ರಗಳು ಶುರುವಾಗಿವೆ. ಹಿಂದಿನ ಸರಿ ನೀವೆಲ್ಲ ನೋಡಿದ್ದೀರಿ, ಪ್ರತಿ 5 ವರ್ಷಕ್ಕೊಂದ್ಸಲ ಚುನಾವಣೆ ಹಾಕಿತ್ತು. ಚುನುಮುರಿ ಚೋಡಾದ ಮೇಲೂ ಚುನಾವಣೆ ಹಾಕಿತ್ತು. ಈಗ ನೋಡ್ತಾ ಇದ್ದೀರಿ, ಹಣದ ಹೊಳೆ, ಹೆಂಡದ ಹೊಳೆ, ತೋಳ್ಬಲ ಎಲ್ಲರೂ ನಡೀತಾ ಇದೆ. ಆದರೆ ನಮಗೊಂದು ವಿಶ್ವಾಸ ಇದೆ,
ಮುರುಗೋಡು ಮಹಾತ್ಮರು ಕಟ್ಟಿರ್ತಕ್ಕಂಥ ಬ್ಯಾಂಕಕ್ಕೆ ಧಕ್ಕೆ ಆಗೋದಿಲ್ಲ ಅನ್ನೋವಂಥದ್ದು ನಮಗೆ ಸರಿ.